ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಸುಮಾರು ಬೆಳಗಿನ ಜಾವ 8:30 ಆಗಿದೆ. ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಏನು ವ್ಲಾಗ್ ಅಂತ ನಿಮಗೆ ತನ್ಮೇಲೆ ನೋಡಿ ಸಾಕನೆ, ಟೈಟಲ್ ನೋಡಿ ಸಾಕನೆ ಗೊತ್ತಾಗಿರಬೇಕು. ಹೌದು ಫ್ರೆಂಡ್ಸ್, ಏನಂದರೆ ಇವಾಗ ಮೇಲಕ್ಕೆ ಆಗ್ಲು ಗಿಡ ಕೊಯ್ದಾಕಿದೆ. ಆಗ್ಲು ಗಿಡ ಕೊಯ್ದಾಕಿ ಮತ್ತು ಇವಾಗ ಬೇರೆ ಬೆಳೆ ಇಕ್ಬೇಕು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಅಷ್ಟರಲ್ಲಿ ಸಖತ್ತಾಗಿ ಮಳೆ ಬಿತ್ತು. ಅದಂತೂ ತುಂಬ ಒಳ್ಳೆ ಖುಷಿಯಾಗಿದ್ದ ವಿಷಯ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆ ಒಂದು ಬಿಸಿನಲ್ಲಿ ಬೆಂದು ಸಾಕಾಗಿತ್ತು. ಒಟ್ಟಿನಲ್ಲಿ ದೇವರಿದ್ದಕ್ಕೆ ಒಳ್ಳೆ ಮಳೆ ಅಂತೂ ಬಂತು. ಇವಾಗ ಒಳ್ಳೆ ಮಳೆ ಬಂದಿರೋದಕ್ಕೆ ನೋಡಿ ಇದೇ ಥರ ಅಂದರೆ ಇದೇ ಥರ ಇಲ್ಲೇನು ನೋಡಿದ್ರೆ ಈ ಹುಲ್ಲು ಇದೇ ಥರ ಆ ಒಂದು ಆಗ್ಲು ಗಿಡ ಕೊಯ್ದಾಕಿದ್ದ ಜಾಗದಲ್ಲಿ ಬಂದಿತ್ತು. ಅದನ್ನು ಇವಾಗ ಗುಡಿಸಿ ಗುಂಡಾಂತರ ಮಾಡೋಕ್ಕೆ ಆಲ್ಮೋಸ್ಟ್ ಹೋಗ್ತಾ ಇದ್ದೀನಿ. ಅಂದರೆ ಸೇಮ್ ಟು ಸೇಮ್ ಅಂದರೆ ಆಮೇಲೆ ತೋರಿಸ್ತೀನಿ ನಿಮಗೆ. ಆದರೆ ಇವಾಗ ನೋಡ್ಕೊಬಿಡಿ, ಸೇಮ್ ಇಷ್ಟಾಗಲ ಏನಿದೆ ಹುಲ್ಲು ಇದೇ ಥರ ಸೇಮ್ ಟು ಸೇಮ್ ಅದರಲ್ಲೂ ಕೂಡ ಇತ್ತು. ಯಾಕಂತ ಹೇಳಿದ್ರೆ ಮಳೆ ಬಿದ್ದು ಬೀಜ ಸಖತ್ತಾಗಿ ಉದುರಿತ್ತೇನೋ. ಮಳೆ ಬಿತ್ತು, ಕ್ಲೀನಾಗಿ ಬಂದ್ಬಿಟ್ಟಿತ್ತು. ಪ್ರತಿ ಒಂದು ಮೊಳಕೆ ಕೂಡ ಬಂದ್ಬಿಟ್ಟಿತ್ತು. ಆ ಥರ ಇದ್ದಿದ್ದು ಇವಾಗ ಹೇಗಾಗಿದೆ ಅಂತ ಬನ್ನಿ ತೋರಿಸ್ತೀನಿ. ಆಲ್ರೆಡಿ ನಿನ್ನೆ ಸ್ಟಾರ್ಟ್ ಮಾಡಿದ್ದು. ನಿನ್ನೆ ಸುಮಾರು ಬೆಳಗಿನ ಜಾವ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ಮಧ್ಯಾಹ್ನ 1 ಗಂಟೆಗೆಲ್ಲ ಮುಗಿಸಾಕಿದ್ಮೇಲೆ ನೆಕ್ಸ್ಟು ಈಗ ಬಂದು ಸ್ವಲ್ಪ ಹಂಚುಗಳಲ್ಲಿ ಉಳಿದೋಗಿದೆ. ನೆನ್ನೆ ಬಂದು ಹಂಚುಗಳಲ್ಲಿ ಸ್ವಲ್ಪ ಉಳಿದೋಗಿದೆ. ಅದನ್ನು ಕ್ಲೀನ್ ಮಾಡೋಕ್ಕಾಗಲಿಲ್ಲ ನೆನ್ನೆ. ಅದಕ್ಕೋಸ್ಕರ ಇವಾಗ ಮತ್ತೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ವ್ಲಾಗ್ ಮಾಡ್ತಾ ಅದೇ ನೆನ್ನೆ ಕಾರಣಾಂತರಗಳಿಂದ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಯಾಕಂತ ಹೇಳಿದ್ರೆ ಕೆಲಸ ಬ್ಯುಸಿನಲ್ಲಿ ವ್ಲಾಗ್ ಮಾಡೋದನ್ನೇ ಮರ್ತೋಗಿತ್ತು. ಅಂದರೆ ಜ್ಞಾನ ಬಂತು, ಆದರೆ ಮಾಡೋಕ್ಕೆ ಮೂಡಿರಲಿಲ್ಲ. ಓಕೆ ಬನ್ನಿ, ಈಗ ಮತ್ತೆ ಶುರು ಮಾಡೋಣ. ಟಿಲ್ಲರ್ನ ಓಡಿಸ್ತಾ ಇದ್ದೀನಿ. ಆಗಿದ್ದಿದ್ದು ಅಂದರೆ ಇವಾಗ ತೋರಿಸಿದ್ನಲ್ಲ, ಇವಾಗ ಸ್ವಲ್ಪ ಹೊತ್ತಿಗೆ ಮುಂಚೆ ಆ ಥರ ಹುಲ್ಲಿದ್ದಿದ್ದು ಇವಾಗ ನೋಡಿ ಈ ಥರ ಆಗೋಗಿದೆ. ಅಂದರೆ ಇಷ್ಟು ಆ ಥರ ಇದ್ದಿದ್ದೊಂದು ಕಳೆ ಏನು ಕಂಪ್ಲೀಟಾಗಿ ಈ ತೋಟ ಎಲ್ಲ ಅದೇ ಥರ ಇತ್ತು. ಆಲ್ಮೋಸ್ಟು ಅದನ್ನೆಲ್ಲ ಇವಾಗ ಗುಡಿಸಿ ಗುಂಡಾಂತರ ಮಾಡಾಕಿದ್ದೀನಿ. ಇನ್ನು ಈ ದೋಣಿಗಳ ವಿಷಯಕ್ಕೆ ಬರಬೇಕಂದ್ರೆ ಮನೆಯೆಲ್ಲ ದೋಣಿ ಹೊಡೆದಿದ್ದು ಗೊಬ್ಬರ ಹಾಕಿ ಮತ್ತು ಟಿಲ್ಲರ್ನ ಹೊಡೆದು ಇವಾಗ ಮಣ್ಣು ಮತ್ತು ಗೊಬ್ಬರ ಎರಡು ಕೂಡ ಮಿಕ್ಸಿಂಗ್ ಆಗೋಗಿದೆ. ಅಂದರೆ ಮಿಕ್ಸಿಂಗ್ ಮಾಡಾಕಿದ್ದಾಯಿತು. ಇನ್ನು ನೆಕ್ಸ್ಟ್ ಬಂದು ಬೈಲಲ್ಲಿ ಕ್ಲೀನ್ ಮಾಡ್ತಾಯಿದ್ದೀನಿ. ಅಂದರೆ ನೆನ್ನೆ ಎಲ್ಲ ಮುಗಿದೋಯ್ತು ಆಲ್ಮೋಸ್ಟ್ ಕೆಲಸ. ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಆ ಥರ ಇದ್ದಿದ್ದೊಂದು ಕಳೆ ಸೇಮ್ ಟು ಸೇಮ್ ಇದರಲ್ಲೂ ಕೂಡ ಅದೇ ರೀತಿಯಾಗಿತ್ತು. ಇವಾಗ ಕ್ಲೀನಾಗಿ ಇವಾಗ ಒಳ್ಳೆ ಫೀಲ್ಡ್ ಥರ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ವಿಡಿಯೋನ ಶುರು ಮಾಡೋಣ ಮತ್ತು ಟಿಲ್ಲರ್ನ ಓಡಿಸೋಣ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಅಂದರೆ ಏನು ಮಾಡ್ಕೊಂಡು ಬರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು. ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟು ಟಿಲ್ಲರ್ ಬಂದು ಅಲ್ಲಿ ನಿಂತಿದೆ. ಇವಾಗ ಹೋಗ್ತಾ ಇದ್ದೀನಿ. ಅಂದರೆ ನನ್ನ ಒಂದು ಟ್ರೈಪಾಡು ಇದು ನಿಂತ್ಕೊಬರೋಕ್ಕೆ ಹೋಗಿದ್ದೆ. ಯಾಕಂತ ಹೇಳಿದ್ರೆ ನಾನು ಓಡಾಡಿಕೊಂಡು ವ್ಲಾಗ್ ಮಾಡೋಗಿದ್ರೆ ಸೆಲ್ಫಿ ಸ್ಟಿಕ್ ಯೂಸ್ ಆಗುತ್ತೆ. ಅದು ನಾನು ಓಡಾಡ್ದಿರ ನನ್ನ ಪಾಡಕ್ಕೆ ನನಗೆ ಕೆಲಸ ಮಾಡಬೇಕು, ಅದನ್ನು ವ್ಲಾಗ್ ಮಾಡಬೇಕಂದ್ರೆ ಟ್ರೈಪಾಡ್ ಬೇಕೇ ಬೇಕಾಗುತ್ತೆ ನಮಗೆ. ಅದಕ್ಕೋಸ್ಕರ ಟ್ರೈಪಾಡ್ ಎತ್ಕೊಂಡು ಈಗ ತಾನೇ ಬರ್ತಾಯಿದ್ದೀನಿ. ಮತ್ತು ಟಿಲ್ಲರ್ನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಈಗ ಟಿಲ್ಲರ್ನ ಓಡಿಸೋಣ.
ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಅಂದರೆ ಈ ಒಂದು ಟಿಲ್ಲರ್ ಇರೋದ್ರಿಂದ ಎಷ್ಟು ಉಪಯೋಗ ಅಂತ ಹೇಳಿದ್ರೆ, ಅಂದರೆ ಇವಾಗ ಅದು ಬೇಡ, ಇಲ್ಲೇ ನೋಡಿ, ಅಂದರೆ ಇಲ್ಲೇ ನೋಡ್ತಾ ಇದ್ರೆ ಇದೇ ಸೇಮ್ ಟು ಸೇಮು ಇಡೀ ನಮ್ಮ ತೋಟ ಎಲ್ಲ ಕಳೆ ಇದ್ದಿದ್ದು. ಅಂದರೆ ಇವಾಗ ನೋಡಿ ಫೀಲ್ಡ್ ಆಗೋಗಿದೆ. ಇವಾಗ ನೋಡ್ತಾ ಇರ್ಬೋದು, ಅಂದರೆ ಈ ಒಂದು ಟಿಲ್ಲರ್ ಇರೋದ್ರಿಂದ ಇಷ್ಟೆಲ್ಲ ಉಪಯೋಗ. ಅದೇ ಏನಾದರೂ ನಾವು ಸಂಖ್ಯೆನಲ್ಲಿ ಅಥವಾ ಗುದ್ಲಿನಲ್ಲಿ ಈ ಕಳೆನ ನಾವು ಕೆತ್ಕೋಕೆ ಹೋದರೆ ಎಷ್ಟು ದಿನ ಇಡಿಸ್ಬೇಕಾಗಿತ್ತು, ಎಷ್ಟು ಜನ ಬೇಕಾಗಿತ್ತು ಅಲ್ವಾ. ಆದರೆ ಈ ಒಂದು ಟಿಲ್ಲರ್ ಇರೋದ್ರಿಂದ ಕಂಪ್ಲೀಟಾಗಿ ಅಮ್ಮಮ್ಮ ಅಂದರೆ ಒಂದು ದಿನವೂ ಕೂಡ ಹಿಡಿಸಿಲ್ಲ ಕೆಲಸ. ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, ಮಧ್ಯಾಹ್ನ 1 ಗಂಟೆಗೆಲ್ಲ ನನ್ನ ಒಂದು ಕೆಲಸ ಎಲ್ಲ ಮುಗ್ದೋಯ್ತು. ಅಂದರೆ ಫಸ್ಟ್ನೇದಾಗಿ ದೋಣಿ ಹೊಡೆದಿದ್ದೆ, ಅದಕ್ಕೆ ಗೊಬ್ಬರ ಹಾಕಿದ್ದು, ಅದು ಮತ್ತು ಫಸ್ಟ್ ಅದು ಮಿಕ್ಸ್ ಮಾಡಿಕೊಟ್ಟೆ. ಅದನ್ನು ಮಿಕ್ಸ್ ಮಾಡಾದಮೇಲೆ ನೆಕ್ಸ್ಟ್ ಬೈಲಲ್ಲಿ ಹಿಡ್ದಿದ್ದು, ಅದಕ್ಕೆ 1 ಗಂಟೆ ಹಿಡಿಸ್ತು. ಬೇರೆ ಬೈಲಾಗೆಲ್ಲ ಅಡ್ಡಾಡೋದಂಗಿದ್ರೆ ಬೆಳಗ್ಗೆ 6 ಗಂಟೆಗೆ ಹಿಡ್ದಿದ್ದೇನೆ ಅಂದರೆ ಅಮ್ಮಮ್ಮ ಅಂದರೆ ಒಂದು 10-11 ಗಂಟೆಗೆಲ್ಲ ಮುಗಿಸ್ಬಿಡ್ಬೋದಿತ್ತು. ಅಷ್ಟು ಬೇಗ ಕೂಡ ಈ ಕೆಲಸ ನಡೀತಾ ಇತ್ತು. ಅಂದರೆ ಟಿಲ್ಲರು ಇರೋದ್ರಿಂದ ತುಂಬ ಸಿಕ್ಕಾಪಟ್ಟೆ ನಮಗಂತೂ ಈಸಿ ಕೆಲಸ ಅಂತಲೇ ಹೇಳ್ಬೋದು. ಅಂದರೆ ಇದು ಬಂದು 5 HP ಅಂದರೆ ಇದಕ್ಕೆ ಹಾಕಿದ್ದು ಸುಮಾರು ನಾನು ತಗೊಂಡು ಬಂದಿದ್ದು ನಾನು ಸೆಕೆಂಡ್ ಹ್ಯಾಂಡ್ಲೆ. ನಾನು ಹಾಕಿದ್ದಕ್ಕೆ ಬರೀ 35,000 ರೂಪಾಯಿ ಹಾಕಿದ್ದು ನಾನು ದುಡ್ಡು ಇದಕ್ಕೆ. ಆದರೆ ಆ ದುಡ್ಡು ಎಷ್ಟೋ ನನಗೆ ಉಳಿತಾಯ ಮಾಡಿದೆ. ಅಮ್ಮಮ್ಮ ಅಂದರೆ ಇಡೀ ನಮ್ಮ ತೋಟ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಮ್ಮಮ್ಮ ಅಂದರೆ ಒಂದು 200 ರೂಪಾಯಿ ಪೆಟ್ರೋಲ್ ಕೊಡ್ತಿದ್ದೆ ಅಷ್ಟೇ. 200 ರೂಪಾಯಿ ಪೆಟ್ರೋಲ್ ಕೊಡ್ತಿದ್ದೆ. ಇದನ್ನೇ ನಾನು ಆಳುಗಳ ಕೈಯಲ್ಲಿ ನಾನು ಮಾಡಿಸ್ತೀನಿ ಅಂತ ಹೋದರೆ ಎಷ್ಟೋ, ಇವಾಗ ನಮ್ಮ ಕಡೆ ಬಂದು ಸುಮಾರು 700 ರೂಪಾಯಿ ಒಂದು ಗಂಡಸಿಗೆ ಕೂಲಿ. ಇದನ್ನೇ ನಾನು ಹಾಕ್ಸಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ರೆ 700 ರೂಪಾಯಿ ಕೂಲಿ ಅಂದರೆ ಸುಮಾರು 10 ಜನ ಇಟ್ಕೊಂಡಿದ್ರೆ 7,000 ರೂಪಾಯಿ ಆಗಿರೋದು. ಮಿನಿಮಮ್ ಅವರೇಜ್ ಬೇಕಾಗಿತ್ತು. ಇಡೀನೇ ಇಷ್ಟು ಬಯಲಾಗಿಬೇಕಾಗಿದ್ರೆ ಮಿನಿಮಮ್ ಒಂದು 10 ಜನ ಆಳುಗಳು ಬೇಕಾಗಿತ್ತು. ಒಬ್ಬರಿಗೆ 700 ರೂಪಾಯಿ ಅಂದರೆ 10 ಜನಕ್ಕೆ 7,000 ರೂಪಾಯಿ ಆಯಿತು. 7,000 ರೂಪಾಯಿಯಲ್ಲಿ ಬರೀ 200 ರೂಪಾಯಿ ಪೆಟ್ರೋಲಲ್ಲಿ ಅಲ್ವಾ. ಅದಂತೂ ಸಿಕ್ಕಾಪಟ್ಟೆ ನಮಗೆ ಈಸಿ ಕೆಲಸ ಅಂತ ಮಾಡಿಕೊಡ್ತಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಒಂದು ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಅಂತ ನೋಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ನೋಟ್ಸ್ ಬರುತ್ತೆ, ನೀವು ಮೊದಲಾಗಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಈಗ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ನಾಳೆ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಂದ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್. ಬೈ ಫ್ರೆಂಡ್ಸ್.